180 ಗ್ರಾಮಗಳಿಗೆ ನಾವು ಖಂಡಿತವಾಗ್ಲೂ BMTC ಬಸ್ಸಿನ ಸೌಲಭ್ಯವನ್ನ ನೀಡಲಿಕ್ಕೆ ಈಗಾಗಲೇ ಚರ್ಚೆ ಮಾಡಿದ್ವಿ. ತಾಲೂಕಿನ ಎಲ್ಲಾ ಗ್ರಾಮಗಳಿಗೆ BMTC ಸಂಪರ್ಕವನ್ನ ಕಲ್ಪಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. BMTC ಡಿಪೋ ಎಲ್ಲಾ ಕಡೆ ಹುಡುಕಿದ್ವಿ, ಜಾಗ ಎಲ್ಲೂ ಸಿಗ್ಲಿಲ್ಲ. ಇಲ್ಲೇ KNS ಲೇಔಟ್ ಹಿಂದೆಗಡೆ 4 ಎಕರೆ 4 ಗುಂಟೆ ಜಾಗದಲ್ಲಿ BMTC ಡಿಪೋ ಬರುತ್ತೆ. ಗ್ರಾಮ ಪರಿವರ್ತನಾ ಅಂತ ಹೇಳಿ ಪ್ರತಿ ಗ್ರಾಮದಲ್ಲೂ ಇವತ್ತು 3 ವರ್ಷ ಮುಗ್ದಿದೆ ನನ್ನ ಅವಧಿ. ಇನ್ನೊಂದು 2 ವರ್ಷ ಈ ಅವಧಿಯಲ್ಲಿ ಬಾಕಿ ಇರುವಂಥದ್ದು. ಈ ಅವಧಿಯಲ್ಲಿ ಬೇಕಾದಷ್ಟು ಸಮಸ್ಯೆಗಳು, ಕೆಲಸಗಳು ಆಗ್ಬೇಕಾಗಿರೋಂಥ ತಮ್ಮೆಲ್ಲರಿಗೂ ಗೊತ್ತಿದೆ. ಏನಾಗಿದೆ, ಕಳೆದ 3 ವರ್ಷದಿಂದ ಗ್ರಾಂಟ್ಗಳ ಅಲಭ್ಯತೆಯಿಂದ ನಾವು ಹೋಗಕ್ಕೆ ನಮಗೂ ಒಂಥರ ಮುಜುಗರ. ಇವತ್ತಿಂದ ಪ್ರತಿ ಊರಲ್ಲೂ ಎಲ್ಲಾ ಗ್ರಾಮದಲ್ಲೂ ಸಂಪೂರ್ಣವಾಗಿ ಓಡಾಡ್ಕೊಂಡು ಸಮಸ್ಯೆ ಇರುವಂತ ಪ್ರತಿ ಮನೆಗಳಲ್ಲೂ ಏನೇ ಸಮಸ್ಯೆ ಇದ್ರೂ ಅವ್ರನ್ನ ಮಾತಾಡಿಸಿ ಆ ಸಮಸ್ಯೆಗೆ ಸೂಕ್ತ ಪರಿಹಾರ ಮತ್ತು ಅಲ್ಲೇ ಅನುದಾನ ಮೀಸಲಿಟ್ಟು ಕೆಲಸ ಮಾಡ್ಲಿಕ್ಕೆ ಒಂದು ಆಲೋಚನೆ ಮಾಡಿ ಪರಿವರ್ತನೆ ಯಾತ್ರೆ ಅಂತ ಮಾಡ್ಕೊಂಡಿದೀವಿ. ಈಗ ನಾವು ಹೋಗಿ ಇಲಾಖೆ ಅಧಿಕಾರಿಗಳಿಗೆ ಅಲ್ಲಿ ಸೂಚನೆ ಕೊಟ್ಟು ಅವ್ರ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂದ್ರೆ ಅವ್ರ ಕಾರ್ಯ ನಿರ್ವಹಿಸ್ತಾ ಇಲ್ಲ ಅಂತ ಹೇಳಿ ನಾವು ಅವ್ರ ಮೇಲೆ ನಾಳೆ ಏನಕ್ಕಾದ್ರೂ ಕ್ರಮ ತಗೊಳಕ್ಕೂ ನಮಗೂ ಬರೆಯಕ್ಕೆ ಮೇಲಧಿಕಾರಿಗಳಿಗೆ ಮತ್ತು ತಿಳಿಸಕ್ಕೂ ಆಗುತ್ತೆ ಅಂತ ಹೇಳಿ ಇಷ್ಟ ದಿನ ಪಂಚಾಯತಿಯಲ್ಲಿ ಎಲ್ಲ ಮೆಂಬರ್ಗಳಿದ್ರು. ಈಗ ನನ್ನ ಬೂತ್ ಇಂದಾನೆ ಶುರು ಮಾಡಿದೀನಿ, ವಡ್ರಳ್ಳಿ ಗ್ರಾಮದಿಂದಾನೆ ಶುರು ಮಾಡಿದೀನಿ. ಪ್ರತಿ ವಾರಕ್ಕೆ ಕನಿಷ್ಠ 2 ದಿನ, ಗರಿಷ್ಠ 3 ದಿನ, ಮಂಗಳವಾರ, ಗುರುವಾರ, ಶನಿವಾರ ಒಂದೊಂದು ಊರು ಹಾಕೊಂಡಿದೀವಿ. ನೆಕ್ಸ್ಟ್ ವಾರ ಒಂಚೂರು ಮನೆಯಲ್ಲಿ ಕಾರ್ಯಕ್ರಮಗಳಿರೋದ್ರಿಂದ ಇಲ್ಲ, ಅದರ ಆಚೆ ವಾರದಿಂದ ಕಂಟಿನ್ಯೂಸ್ ಆಗಿ ಹಾಕೊಂಡಿದೀನಿ. ಟಾರ್ಗೆಟ್ ಇರುವಂಥದ್ದು ಇರೋ ಎಲ್ಲ 280 ಹಳ್ಳಿಗಳಿಗೂ ಭೇಟಿ ಕೊಟ್ಟು ಎಲ್ಲಾ ಗ್ರಾಮದಲ್ಲಿರುವಂತ ಏನೇ ಬಂದ್ ಸಮಸ್ಯೆ ಹೇಳಿದ್ರು ಆ ಸಮಸ್ಯೆಗೆ ಸ್ಪಂದಿಸ್ಬೇಕು ಅಂತ ಒಂದು ಸಂಕಲ್ಪವನ್ನ ಮಾಡ್ಕೊಂಡು ಇವತ್ತು ಈ ಪರಿವರ್ತನೆ ಯಾತ್ರೆಯನ್ನ ತಗೊಂಡಿದ್ದೀವಿ. ದೊಡ್ಡದಾಗಿರೋ ಮಾಡ್ತೀವಿ ಅಂತಲ್ಲ, ಸಣ್ಣ ಸಣ್ಣದಾಗಿ ಏನಾಗ್ಬೇಕಾಗಿದೆ ಅತಿ ಸೂಕ್ಷ್ಮವಾಗಿ ಅತಿ ಮುಖ್ಯವಾಗಿ ಬೇಕಾಗಿರೋಂಥ ಕೆಲಸ. ಈ ಒಡ್ರಳ್ಳಿಲೇನೋ ನನ್ ಬೂತು ಅಂತ ಹೇಳಿ ಇಡೀ ನಮ್ಮ ಕಾಲೋನಿಗೇನೆ, ಯಾಕಂದ್ರೆ ಇದು ದೊಡ್ಡೂರು, ನಿಮಗೆ ಗೊತ್ತಿರ್ಲಿ, 1200ಕ್ಕೂ ಅಧಿಕ ಓಟ್ ಇರುವಂತ ಊರು. ಕಾಲೋನಿಗೇನೆ ನಾವು ಹತ್ರ 1 ಕೋಟಿ ರೂಪಾಯಿ ಇವತ್ತು SCPTSP ಅನುದಾನ ಕೊಟ್ಟಿದ್ದೀವಿ. ಇನ್ನ ಜನರಲ್ ಗ್ರಾಂಟು ಇನ್ನೊಂದು 1 ಕೋಟಿ ರೂಪಾಯಿ ಹಾಕಿದ್ರೆ ಈ ಊರಲ್ಲಿರುವಂತ ಎಲ್ಲ ಚರಂಡಿಗಳು, ಏನು ಕಲ್ಲಿನ ಚರಂಡಿ ಇತ್ತು ಅದೆಲ್ಲ CC ಚರಂಡಿ ಆಗುತ್ತೆ ಮತ್ತು ಎಲ್ಲ ರಸ್ತೆಗಳು ಕಾಂಕ್ರೀಟ್ ರಸ್ತೆಗಳು ಮುಗಿಯುತ್ತೆ. ಇಷ್ಟು ಕೆಲಸಗಳನ್ನ ಮಾಡೋದು ಬಾಕಿ ಇದೆ, ಅದನ್ನ ಮಾಡ್ತೀನಿ. ಎಂಟ್ರೆನ್ಸ್ಗೆ ಒಂದು ಆರ್ಚ್ ಮಾಡಬೇಕು ಅಂತ ಒಂದು ಬೇಡಿಕೆ ಇದೆ. ಮತ್ತೆ ದೇವಸ್ಥಾನಕ್ಕೆ ಈಗಾಗಲೇ ನಾನು ಮುಜರಾಯಿ ಇಲಾಖೆಗೆ 5 ಕೋಟಿ ಬೇಡಿಕೆ ಇಟ್ಟಿದ್ದೀನಿ. ಬೇಡಿಕೆ ಇಡೋದಷ್ಟೇ ನಮ್ ಕೆಲಸ ಆಗಿದೆ. ಈಗ ನನಗೊಂದು ಆಸೆ ಇತ್ತು, DK ಶಿವಕುಮಾರ್ ಸಾಹೇಬರು ಬಂದಾಗ್ಲೇ ಹೇಳಿದ್ರು ಘಾಟಿಗೆ 4 ಲೇನ್ ರೋಡ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಅವತ್ತು 4 ಲೇನ್ ರೋಡ್ ಇನ್ನೂ ಆಗಿಲ್ಲ. ಸೊ ಸರ್ಕಾರದಲ್ಲಿ ಈ ರೀತಿ ಮಂದಗತಿಯಲ್ಲಿ ಕೆಲಸ ಆಗ್ತಿರೋದ್ರಿಂದ ನಾವು ನಮ್ಮ ಕಾರ್ಯವೈಖರಿಯನ್ನ ತೋರ್ಸಕ್ಕೆ ವಿಳಂಬ ಆಗ್ತಿರೋಂಥದ್ದು. ಬಟ್ ಮುಂದಿನ ದಿನಗಳಲ್ಲಿ ಕಟ್ಟನಕುಂಟೆ ಸರ್ಕಲ್ ಅಲ್ಲಿ ಒಂದು PU ಕಾಲೇಜನ್ನ ನಾನು KPS ಶಾಲೆ ವಿತ್ PU ಕಾಲೇಜ್ ಕೇಳಿದ್ದೀನಿ. ಅದು ಬಂತು ಅಂದ್ರೆ ಅದು ಇನ್ನೊಂದು ಒಳ್ಳೆ ವಿಷಯ ಆಗುತ್ತೆ. ಯಾಕಂದ್ರೆ ಹೊಸಳ್ಳಿಯಲ್ಲಿ ಒಂದು KPS, ಕಂಟನಕುಂಟೆಗೆ ಒಂದು KPS ಬಂದ್ರೆ, ಈಗ ಸ್ವಾರ್ಥ ನನಗೆ ಒಡ್ರಳ್ಳಿಲೇ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ಈಗ ಕಂಟನಕುಂಟೆಗೆ ಹಾಕಿದೀವಿ ಅದನ್ನ. ಯಾಕಂದ್ರೆ ಸೆಂಟ್ರಲಿ ಲೊಕೇಟೆಡ್ ಇರುತ್ತೆ. ಆ ಕಡೆ ತಿರುಮಗೊಂಡಳ್ಳಿ ಕಡೆಯಿಂದ ಆಗ್ಬೋದು, ಈ ಕಡೆ ಆಡೋನಹಳ್ಳಿ ಕಡೆಯಿಂದ ಆಗ್ಬೋದು, ಈ ಕಡೆ ನಮ್ಮ ಹೊಸಳ್ಳಿವರೆಗೂ ನಮ್ಮ ಕಂಟನಕುಂಟೆ ಪಂಚಾಯತಿ ಗ್ರಾಮದ ಆ ಕಡೆ ಒಂದಷ್ಟು ಗ್ರಾಮಗಳು, ಹೈವೇಗೆ ಆ ಕಡೆ ಇರುವಂತ ಗ್ರಾಮಗಳು ಎಲ್ಲರೂ ತಪ್ಪಸಳ್ಳಿಯಿಂದ ಹಿಡಿದು ಎಲ್ಲರೂ ಬರ್ತಾರೆ ಅಂತ ಹೇಳಿ ಅಲ್ಲೊಂದು PU ಕಾಲೇಜ್ ಹಾಕಕ್ಕೆ ಈಗಾಗಲೇ ಸ್ಯಾಂಕ್ಷನ್ ಕೊಟ್ಟಿದ್ದೀವಿ. 3 KPS ಅಪ್ರೂವ್ ಆಗಿದೆ, ದುಡ್ಡು ಕೊಡ್ತಾ ಇಲ್ಲ. ಇದ್ರ ಜೊತೆಗೆ BMTC ಡಿಪೋ ಎಲ್ಲಾ ಕಡೆ ಹುಡುಕಿದ್ವಿ, ಜಾಗ ಎಲ್ಲೂ ಸಿಗ್ಲಿಲ್ಲ. ಇಲ್ಲೇ KNS ಲೇಔಟ್ ಹಿಂದೆಗಡೆ 4 ಎಕರೆ 4 ಗುಂಟೆ ಜಾಗದಲ್ಲಿ BMTC ಡಿಪೋ ಬರುತ್ತೆ. ಇನ್ನು 3 ರಿಂದ 6 ತಿಂಗಳ ಒಳಗಡೆ ತಾಲೂಕಿನ ಎಲ್ಲಾ ಪಂಚಾಯತಿಗಳ ಎಲ್ಲಾ ಗ್ರಾಮಗಳಿಗೆ 180 ಗ್ರಾಮಗಳಿಗೆ ನಾವು ಖಂಡಿತವಾಗ್ಲೂ BMTC ಬಸ್ಸಿನ ಸೌಲಭ್ಯವನ್ನ ನೀಡಲಿಕ್ಕೆ ಈಗಾಗಲೇ ಚರ್ಚೆ ಮಾಡಿದ್ವಿ. ಸಾರಿಗೆ ಇಲಾಖೆ ರಾಮಲಿಂಗಾರೆಡ್ಡಿ ಸಾಹೇಬರು ಎಸ್ ಅಂದಿದ್ರು. ಅದೇ ಫೈಲ್ ಹಿಡ್ಕೊಂಡು ನಮ್ಮ ಆರಾಧ್ಯ ಅಂತ ಹೇಳಿ BMTC ಉಪಾಧ್ಯಕ್ಷರಾಗಿದ್ದಾರೆ, ಅವ್ರನ್ನೂ ಮಾತಾಡಿದ್ವಿ. ಈಗ ನಾವು ನಮ್ಮ ಸುರೇಶ್ ಅಣ್ಣನ್ ಮಾತಾಡಿ ಅದನ್ನ ಅಪ್ರೂವ್ ಮಾಡಿಸಿ ತಾಲೂಕಿನ ಎಲ್ಲಾ ಗ್ರಾಮಗಳಿಗೆ BMTC ಸಂಪರ್ಕವನ್ನ ಕಲ್ಪಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಪರಿವರ್ತನೆ ಯಾತ್ರೆ ಅನ್ನೋದು ಒಂದು ಸಣ್ಣ ಪರಿವರ್ತನೆ ನಮ್ಮಿಂದ ಆಗ್ಲಿ, ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗ್ಲಿ ಅಂತ ಹೇಳಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲಾ ಗ್ರಾಮಗಳಿಗೆ ಖಂಡಿತವಾಗ್ಲು